ತುಮಕೂರು ವಾಯ್ಸ್ಗೆ ಸ್ವಾಗತ ಸ್ನೇಹಿತರೆ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಈ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ಗೆ ಈಗಲೇ ಕ್ಲಿಕ್ ಮಾಡಿ. ನಾವು ಮಾಡುವ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡೋದನ್ನ ಮರಿಬೇಡಿ. ತುಮಕೂರು ಪ್ರಾದೇಶಿಕ ಸಾರಿಗೆ ಕಚೇರಿಯಲ್ಲಿ ಇತ್ತೀಚಿನ ಒಂದು ಸರ್ಕ್ಯುಲರ್ ಒಂದು ಬಂದ ಮೇಲೆ ಅಂದರೆ ಒಂದು ವಾಹನಗಳಲ್ಲಿ AITOB ಪ್ರವಾಸಿ ವಾಹನಗಳಲ್ಲಿ ಏನು ಸೇಫ್ಟಿ ಮೆಷರ್ಸ್ ಇರಬೇಕಾಗಿತ್ತು ಅದನ್ನು ಫಾಲೋ ಮಾಡಿಕೊಂಡು FC ರಿನ್ಯೂವಲ್ ಮಾಡಬಹುದು ಅನ್ನೋದು ಒಂದು ಈವನ್ ರಿಜಿಸ್ಟ್ರೇಷನ್ ಕೂಡ ಅದೊಂದು ಆದೇಶ ನಮ್ಮ ಸರ್ಕಾರದಿಂದ ಆಗಿದೆ. ಅದು ಈ ಮಾನವ ಹಕ್ಕುಗಳ ಆಯೋಗ ಏನಿದೆ ಅದರ ಒಂದು ಕ್ರಮಗಳ ಅವರ ಒಂದು ನಿರ್ದೇಶನಗಳ ಕ್ರಮಗಳ ಪ್ರಕಾರ ನಮ್ಮ ಮಾನ್ಯ ಒಂದು ಸಾರಿಗೆ ಕರ್ನಾಟಕ ರಾಜ್ಯ ಸಾರಿಗೆ ಸಚಿವರಿಂದ ಬಂದಂಥ ನಿರ್ದೇಶನಗಳನ್ನು ಆಧರಿಸಿ ನಮಗೆಲ್ಲರಿಗೂ ಕೂಡ ಒಂದು ಸರ್ಕ್ಯುಲರ್ ಇದೆ. ಅದರ ಪ್ರಕಾರ ಸೇಫ್ಟಿ ಮೆಷರ್ಸ್ನ ನಾವು ಮುನ್ನೆಚ್ಚರಿಕೆ ಕ್ರಮವಾಗಿ ತಗೊಂಡಿರಬೇಕು. ಯಾವುದು ಈ ಸ್ಲೀಪರ್ ಬಸ್ಗಳಲ್ಲಿ. ಆದರೆ KA 22B 5235 ಇದು ಬೆಳಗಾಮಲ್ಲಿ ರಿಜಿಸ್ಟರ್ ಆಗಿರೋವಂಥ ವಾಹನ. ಇದು 22 ಜುಲೈ 2011ರಲ್ಲಿ ರಿಜಿಸ್ಟರ್ ಆಗಿದೆ ಇಲ್ಲಿ ಬೆಳಗಾಂ ಕಚೇರಿನಲ್ಲಿ. ಈ ವಾಹನವು 17/2/2026ರಂದು ಈ ತುಮಕೂರು ಕಚೇರಿಗೆ ಬಂದಿದೆ. ಯಾವ ಕಾರಣಕ್ಕೆ ಅಂದರೆ ಅದನ್ನು FC ರಿನ್ಯೂವಲ್ ಮಾಡ್ಕೊಳ್ಳೋ ಅಂಥ ಒಂದು ಕೆಲಸಕ್ಕೆ ಬಂದಿದೆ. ಆ ದಿನ ನಮ್ಮ ಕಚೇರಿಯ ಮೋಟಾರು ವಾಹನ ನಿರೀಕ್ಷಕರಾದ ಶ್ರೀಮತಿ ಕವಿತಾ ಅವರು ಈ ಒಂದು FC ರಿನ್ಯೂವಲ್ ಕಾರ್ಯದಲ್ಲಿ ಭಾಗವಹಿಸಿ ಅವರೇ ಕೂಡ ಇದನ್ನು ನಿರ್ವಹಿಸಿ ಮಾಡಿದ್ದಾರೆ. FC ಮಾಡಿ ಅಪ್ರೂವಲ್ ಮಾಡಿದ್ದಾರೆ. ಅದರಲ್ಲಿ ಈ ಓನರ್ ಬಂದು ಸೈಯದ್ ಜಿಲಾನಿ, ಇವ್ರದ್ದು ಶಿರಾ ಟೌನು ಶಾಲಿನಿ ನಗರ್ ಶಿರಾ ಟೌನು. ಅಂದರೆ ಇದು ತುಮಕೂರು ಜಿಲ್ಲೆಗೆ ಸಂಬಂಧಪಟ್ಟಿದೆ, ಈ ವ್ಯಾಪ್ತಿಯಲ್ಲಿ ಇದೆ. ಆದರೆ ಈ ವಾಹನಕ್ಕೆ ಸೇಫ್ಟಿ ಮೆಷರ್ಸನ್ನು ಪರಿಶೀಲನೆ ಮಾಡದೆ ಸರಿಯಾಗಿ ಅದನ್ನು ರಿನ್ಯೂವಲ್ ಮಾಡಿದ್ದಾರೆ ಅನ್ನೋ ಒಂದು ಆರೋಪ ಕೇಳಿ ಬಂದಿದೆ. ಈ ಹಿನ್ನೆಲೆಯಲ್ಲಿ ನಾನು ಈ ದಿನ ಈ ಕಚೇರಿಗೆ ಬಂದಿದ್ದೀನಿ. ನಾನು ಮತ್ತು ನಮ್ಮ RTO ಪ್ರಸಾದ್ ಅವರು ಸೇರಿ ಈ ವಾಹನಕ್ಕೆ ಏನು ಯಾವ ರೀತಿ ಅವರು ವಾಹನಕ್ಕೆ FC ರಿನ್ಯೂವಲ್ ಮಾಡ್ತಾರೆ, ಆ ಸೇಫ್ಟಿ ಮೆಷರ್ಸನ್ನು ಅಬ್ಸರ್ವೇಷನ್ ಮಾಡಿದಾರಾ ಇಲ್ವಾ ಅನ್ನೋದು ಕೂಡ ನಾನು ಈ ದಿನ ಪರಿಶೀಲನೆ ಮಾಡಿ ಅದನ್ನು ಇನ್ವೆಸ್ಟಿಗೇಷನಲ್ಲೇ ನಾನು ಮಾಡ್ತಾ ಇದ್ದೀನಿ. ಇನ್ನು ಮತ್ತು ಈ ವಾಹನ ಇವರು FC ಮಾಡಿಕೊಟ್ಟಾಗಿದ್ದ ಮೇಲೆ ಬಸ್ ಸ್ಟ್ಯಾಂಡಲ್ಲಿ ಎಲ್ಲೋ ಒಂದು ಕಡೆ ಕಂಡು ಬಂದಿದೆ. ಅದನ್ನು ನಮಗೆ ಕೆಲವು ದೂರುದಾರರು ಫೋಟೋ ಒಂದು ಮತ್ತು ವಿಡಿಯೋ ಕೂಡ ನಮಗೆ ಕಳಿಸಿದ್ದಾರೆ. ಅದನ್ನು ನಾನು ಸಂಪೂರ್ಣವಾಗಿ ಯಾವುದೇ ಒಂದು ಆಮಿಷಗಳಿಗೆ ಒಳಗಾಗದಂತೆ ತನಿಖೆನ ಮಾಡಿ ಸರಿಯಾದ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸ್ತೇನೆ. ಒಂದು ವೇಳೆ ತಪ್ಪುಗಳಾಗಿದ್ದರೆ, ಇದರಲ್ಲಿ ಕಾನೂನು ಉಲ್ಲಂಘನೆ ಮಾಡಿ ಯಾರಾದರೂ ನೌಕರರು ಇದರಲ್ಲಿ ಭಾಗಿಯಾಗಿದ್ದರೆ ಅವರ ವಿರುದ್ಧವಾಗಿ ಕಠಿಣವಾದ ಕ್ರಮವನ್ನು ಜರುಗಿಸಬೇಕಂತ ಕೇಳಿಕೊಂಡು ನಾನು ಸರ್ಕಾರಕ್ಕೆ ವರದಿಯನ್ನು ಕೊಡ್ತೇನೆ. ಮೊದಲಿಂದ ಒಂದಿತ್ತು, ಈಗ ಒಂದೇ ಇದೆ. ಎಲ್ಲಿ ಇರಬೇಕು ಅಂತ ಯಾರು ನಮ್ಮ ಗಮನಕ್ಕೆ ಕೊಟ್ಟಿಲ್ಲ. ಬಿಡಿ ನಿಮ್ಗೆ ಗೊತ್ತಿಲ್ಲ ಅಂದರೆ ಅದು ತಪ್ಪೋದು ಬಿಡಿ. ಗಮನಕ್ಕೆ ಬಂದಿರೋದು ಒಂದು ಅಂತ ಇರೋದು ಎಕ್ಸಿಟ್ ಒಂದು ಮಾಡಿ ಒಂದ್ರ ಜೊತೆಗಿಲ್ಲ ಹೇಳಿರ್ಬೇಕಂತ ಹೇಳಿದ್ರು. ಬ್ಯಾಕ್ ಒಂದು ತಡೀರಿ, ಅವ್ರು ಹೇಳ್ತಾರೆ 3 ಇರಬೇಕು. ಮಿನಿಮಮ್ 3 ಇರಬೇಕು. 3 ಇದೆಯಾ ಮೇಡಮ್? ಅದಕ್ಕೆ ಇಲ್ಲ, ಒಂದೇ ಇದೆ. ಎಕ್ಸಿಟ್ ತೆಗಿಸ್ಬೇಕಿತ್ತು, ಅದು ತೆಗ್ದಿಲ್ಲ. ಕಂಪ್ಲೀಟ್ ವೈಲೇಷನ್ ಅಂತೂ ಆಗಿದೆ ಅಷ್ಟೇ. ಎಮರ್ಜೆನ್ಸಿ ಎಕ್ಸಿಟ್ ಡೋರ್ಸು ಅವರು ಆಲ್ಟ್ರೇಷನ್ ಮಾಡಿ ಇನ್ನೂ 2 ಹಾಕಬೇಕಾಗಿತ್ತು, ಹಾಕಿಲ್ಲ. ಬರೀ ಒಂದಿದೆ, ಅದು ಸಾಕಾಗಲ್ಲ. ಮತ್ತು ಇದು ಲ್ಯಾಡರು ಮತ್ತು ಮೇಲೆ ಲಗೇಜ್ ತೊಗೊಂಡೋಗ್ಲಿಕ್ಕೆ ಟಾಪ್ ಲಗೇಜ್ ಹಾಕ್ಲಿಕ್ಕೆಲ್ಲ ಮಾಡ್ಕೊಂಡಿದ್ದಾರೆ. ಅದು ಇದರಲ್ಲಿ ಇಲ್ಲ, ಪ್ರಾವಿಷನ್ ಇಲ್ಲ. ಅದು ಇಲ್ಲೀಗಲ್ ಆಗಿ ಮಾಡ್ಕೊಂಡಿದ್ದಾರೆ. ಅದು ತಪ್ಪು, 100% ಉಲ್ಲಂಘನೆ ಆಗಿದೆ. ಅದು FC ರಿನ್ಯೂವಲ್ ಮಾಡಿರೋದು ತಪ್ಪು. ಆ ಮಾಡಿರೋರ ಮೇಲೆ ನಾವು ಶಿಸ್ತು ಕ್ರಮ, ಅವ್ರ ಮೇಲೆ ಕಾನೂನು ಕ್ರಮ ಜರುಗಿಸ್ತೇವೆ.